ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ಕ್ವಿಕ್ ಆಗುವಂತ ಒಂದು ಸಾಂಬಾರ್ ಮಾಡೋಣ. ಇದಕ್ಕೆ ಒಂದು 8 ಇಂದ 10 ಟೊಮೊಟೊ ತಗೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಆಯಿಲ್ ಹಾಕೊಂಡು ಇದನ್ನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವೇನು ತರಕಾರಿ ಹಾಕುವ ಅವಶ್ಯಕತೆ ಇಲ್ಲ. ತುಂಬಾ ಕ್ವಿಕ್ ಆಗೂ ಆಗುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಕೆಲವೊಂದ್ ಸಂದರ್ಭದಲ್ಲಿ ಎಲ್ಲಾ ರೆಡಿ ಮಾಡ್ಕೊಂಡು ಮಾಡೋದಕ್ಕೆ ಬೇಜಾರಾಗಿರುತ್ತೆ, ಅಥವಾ ಲೇಟ್ ಆಗಿರುತ್ತೆ, ಬೇಗ ಅಡ್ಗೆ ಆಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅಂತ ಟೈಮಲ್ಲಿ ಮಾಡ್ಕೊಳ್ಳಿ. ಅಥವಾ ತರಕಾರಿನೇ ಏನು ಇಲ್ಲ, ಹೋಗಿ ತರೋದಕ್ಕೆ ಬೇಜಾರು ಅಂದಾಗ ಆ ಟೈಮಲ್ಲಿ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ನಿಜವಾಗ್ಲೂ ಬಹಳ ಬೇಗ ಆಗುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಏಳ್ ಮಾಡಿಸಿದಂತ ಸಾಂಬಾರ್ ಅಂತಾನೆ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ಕಪ್ಪು ಆಗೋವರ್ಗು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಡಾಟ್ಸ್ ಬರ್ಬೇಕು ಎಲ್ಲ ಟೊಮೊಟೊ ಮೇಲೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು ನೀವು, ಇಲ್ಲಾಂದ್ರೆ ಹಸಗ್ಲಾಗುತ್ತೆ ನಿಮ್ ಸಾಂಬಾರು. ಹುರ್ಕೊಂಡಾಗಿದ ನಂತರ ಇದನ್ನ ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ. ಇಡಿಯಾಗೆ ಹಾಕೊಳ್ಬೋದು, ಬಟ್ ಗ್ರೈಂಡ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು 1-4 ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳೋಣ, ಒಂದೇ ಒಂದು. ಹಾಗೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಹಾಕೊಳ್ಳೋಣ. ಒಂದು 5-6 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ಳೋಣ. ಹಾಗೆ ಇದಿಷ್ಟನ್ನ ರುಬ್ಕೊಳ್ಳೋಣ ನಾವೀಗ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದನ್ನ ನೀರ್ ಹಾಕದೆ ರುಬ್ಕೊಳ್ಳೋಣ. ಯಾಕಂದ್ರೆ ಟೊಮೊಟೊಲ್ಲೇ ಜಾಸ್ತಿ ನೀರಿರುತ್ತೆ, ಮತ್ತೆ ನೀರ್ ಹಾಕಿದ್ರೆ ಇನ್ನ ನೀರ್ ಆಗೋಗುತ್ತೆ. ಹಾಗಾಗಿ ಹಾಗೆ ರುಬ್ಕೊಳ್ಳಿ. ನೋಡಿ, ನಮ್ ಗ್ರೇವಿಗೆ ರೆಡಿ ಮಾಡೋಣ. ಈಗ ನೀವ್ ಇಷ್ಟು ಹುರ್ಕೊಂಡು ಇದು ಮಸಾಲೆ ರೆಡಿ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಅರ್ಧ ಸಾಂಬಾರ್ ನಿಮ್ದು ಆದ ಹಾಗೆ. ಈಗ ಒಂದು ಬಾಣ್ಲೆಗೆ 1 ಚಮಚದಷ್ಟು ಆಯಿಲ್ನ ಹಾಕೊಳ್ಳೋಣ. ಎಣ್ಣೆ ಕಾದಿದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ. ಹಾಗೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರು ಆಗಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತ ಈರುಳ್ಳಿ ಕೂಡ ಹಾಕೊಳ್ಳೋಣ. ಈರುಳ್ಳಿ ಹಾಕಿದ ನಂತರ 1-2 ಸೆಕೆಂಡ್ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ವೇಟ್ ಮಾಡೋಣ. ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಹಿಂಗ್ ಹಾಕೊಳ್ಳೋಣ. ಈಗ ಏನು ಅವಾಗ್ಲೇ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ. ನಿಮಗೆ ಗಟ್ಟಿ ಬೇಕಾದ್ರೆ ಇಷ್ಟಕ್ಕೆ ಬಿಟ್ಕೊಳ್ಳಿ, ಇಲ್ಲ ಸಾಂಬಾರಿನ ಸ್ವಲ್ಪ ಸಾರು ನೀರ್ ಬೇಕು ಅನ್ನೋದಾದ್ರೆ ಇದಕ್ಕೆ 1 ಕಪ್ನಷ್ಟು ನೀರ್ನ ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರ್ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರಾಗಿ ನೀವು ಇದನ್ನ ಮಾಡ್ಕೊಳ್ಬಹುದು. ಈಗ ಇದಕ್ಕೆ 1 ಚಮಚದಷ್ಟು ಖಾರದ ಪುಡಿ ಹಾಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕೊಳ್ಳಿ. ಮೀಡಿಯಂ ಖಾರ ಆದ್ರೆ 1 ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ. ಹಾಗೆ 1.5 ಚಮಚದಷ್ಟು ಸಾಂಬಾರ್ ಪುಡಿ ಹಾಕೊಳ್ಳೋಣ, ಅಥವಾ ಗರಂ ಮಸಾಲ ಪೌಡರ್ ಕೂಡ ಹಾಕೊಳ್ಬಹುದು. ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಮರಿದಲ್ಲೇ 1 ಚಮಚದಷ್ಟು ನೀವು ಸಕ್ಕರೆ ಹಾಕ್ಬೇಕು. ಹುಳಿಗೆ ಯಾವಾಗ್ಲೂ ಸಕ್ಕರೆ ಬಿದ್ರೇನೆ ಅದು ಟೇಸ್ಟ್ ಆಗೋದು. ಉಪ್ಪು ಹಾಗೆ 1 ಚಮಚದಷ್ಟು ಶುಗರ್ ಕೂಡ ಇದಕ್ಕೆ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾವಾಗ್ಲೂ ಈ ತರ ಟೊಮೊಟೊದೇನಾದ್ರು ಗ್ರೇವಿ ಸಾಂಬಾರ್ ಮಾಡಿದಾಗ ಇದಕ್ಕೆ ಶುಗರ್ ಹಾಕೊಂಡ್ಲೇಬೇಕು, ಅವಾಗ್ಲೇನೆ ಇದ್ರ ಟೇಸ್ಟ್ ಜಾಸ್ತಿ ಆಗೋದು. ಇದು ತುಂಬಾ ಗಟ್ಟಿ ಅನಿಸ್ತಾ ಇತ್ತು ಅಂತ ಇನ್ನೊಂದು ಅರ್ಧ ಕಪ್ ನೀರ್ ಸೇರಿಸಿದೀನಿ. ಇದನ್ನ ತುಂಬಾ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದ್ರೆ ನಮ್ ಸಾಂಬಾರು ರೆಡಿ ಆಯ್ತು. ನೀವು ಇದು ಬಿಸಿ ಅನ್ನೋ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ನನ್ನ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.